ಚಿಕ್ಕಮಗಳೂರಿನಲ್ಲೂ ಕೂಡ ಒಂದು ರೀತಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಮಂಡ್ಯದ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಬೆಳಗ್ಗೆನೆ ಜಮಾಯಿಸಿದಂತಹ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈಗ ಮಮತಾ ನಮ್ಮನ್ನ ಜಾಯಿನ್ ಆಗಿದ್ದಾರೆ ಮೆಜೆಸ್ಟಿಕ್ ಬಳಿಯಿಂದ. ಮಮತಾ, ಮೆಜೆಸ್ಟಿಕ್ ಬಳಿ ತಾವಿದ್ದೀರಿ, ಬೆಂಗಳೂರಿನ ಹೃದಯ ಭಾಗ. ಸೊ ಯಾವಾಗಲೂ ಕೂಡ ಜನಜಂಗುಳಿ ಇದ್ದೇ ಇರುತ್ತೆ. ಸೊ ಇವತ್ತು ಹೇಗಿದೆ ಕರ್ನಾಟಕ ಬಂದ್ನ ಹಿನ್ನೆಲೆಯಲ್ಲಿ? ವೀಣಾ, ಹೌದು, ಮೆಜೆಸ್ಟಿಕ್ ಅಂತಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನಜಂಗುಳಿ ಇರುವಂತಹ ಜಾಗ. ಎಲ್ಲರೂ ಕೂಡ ಇಲ್ಲೇ ಬಸ್ಸನ್ನು ಹತ್ತುವಂಥದ್ದು. ಆದರೆ ಇವತ್ತು ಕೂಡ ಅಂದರೆ ಎಂದಿಗಿಂತ ಸ್ವಲ್ಪ ಕಡಿಮೆ ಇರ್ಬೋದು. ಅದಕ್ಕೂ ಒಂದು ಕಾರಣ ಇದೆ. ವೀಕೆಂಡ್ ಒಂದು, ಮತ್ತು ಜನರಿಗೆ ಸ್ವಲ್ಪ ಭಯನೂ ಇತ್ತು, ಎಲ್ಲೋ ಒಂದು ಕಡೆ ಬಸ್ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು. ಆದರೆ ಬೇರೆ ದಿನಕ್ಕೆ ಹೋಲಿಸಿದ್ರೆ ಇವತ್ತು ಸ್ವಲ್ಪ ಕಡಿಮೆ ಇದ್ದಾರೆ ಜನ. ಸದ್ಯಕ್ಕೆ ಏನು ಅಖಂಡ ಕರ್ನಾಟಕ ಬಂದ್ಗೆ ಕರೆ ನೀಡಿರುವಂಥ ಹಿನ್ನೆಲೆಯಲ್ಲಿ ಸಾರಿಗೆ ಒಕ್ಕೂಟಗಳು ಈ ಒಂದು ಬಂದ್ಗೆ ನೈತಿಕ ಬೆಂಬಲ ಅಷ್ಟೇ ಕೊಟ್ಟಿದ್ದಾರೆ. ಆದರೆ ನಾವು ಬಸ್ಗಳನ್ನ ಸ್ತಬ್ಧ ಮಾಡೋದಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಬಸ್ಗಳು ಓಡಾಡ್ತಾ ಇದ್ದಾವೆ. ನಾವು ಸದ್ಯಕ್ಕೆ ನೋಡ್ಬೋದು, BMTC ಬಸ್ ನಿಲ್ದಾಣದಲ್ಲಿದ್ದೀನಿ. BMTC ಬಸ್ ನಿಲ್ದಾಣದಲ್ಲಿ ಎಂದಿನಂತೆ ಬಸ್ಗಳ ಸಂಚಾರ ಆಗ್ತಾ ಇದೆ. BMTC ಇರ್ಬೋದು ಅಥವಾ KSRTC ಇರ್ಬೋದು, ಎಲ್ಲವೂ ಕೂಡ ಇವತ್ತು ಎಂದಿನಂತೆ ಓಡಾಡ್ತಾ ಇದೆ. ಬೆಳಗ್ಗೆಯಿಂದ ಕೂಡ ಓಡಾಡುವಂತಹ ಜನರು ಕೂಡ ಅಂದರೆ ಬೇರೆ ಬೇರೆ ಊರುಗಳಿಂದ ಬರುವಂತಹ ಜನರು ಇವತ್ತು ಸ್ವಲ್ಪ ಹೆದರ್ಕೊಂಡಿದ್ರು, ಬಸ್ ಸಿಗುತ್ತೋ ಇಲ್ವಾ ಅನ್ನುವಂಥದ್ದು. ಮೇಡಮ್, ಎಲ್ಲಿಂದ ಬಂದಿದ್ದೀರಿ ನೀವು? ಮಂಜುನಾಥ್, ರಾಜಾಜಿನಗರ್. ಬಸ್ ಸಿಗುತ್ತೆ ಇಲ್ವಾ ಅನ್ನುವಂಥದ್ದು ಭಯ ಇತ್ತ ಬಂದಿವತ್ತು ಅಂತ ಹೇಳಿ? ಹೌದಿತ್ತು. ಹಾಂ, ನ್ಯೂಸ್ ನೋಡ್ಕೊಂಡು ಬಂದ್ವಿ. ಓಕೆ. ಅಂದರೆ ಭಯ ಇತ್ತಾ, ಸಿಗುತ್ತಾ ಇಲ್ವಾ ಬಸ್? ಹೌದು, ಇತ್ತು. ಈಗೇನು ಸಮಸ್ಯೆ ಏನು ಇಲ್ಲ, ಏನೂ ಆಗಿಲ್ಲ. ಬಸ್ ಇದೆ. ಆಟೋ ಏನಾದರೂ ಪ್ರಾಬ್ಲಮ್ ಆಯ್ತಾ? ಇಲ್ಲ, ನಾವು ಬಂದಿದ್ದು ಬಸ್ಸಲ್ಲೇ, ಇವಾಗೂ ಬಸ್ಸಲ್ಲೇ ಹೋಗ್ತಾ ಇದ್ದೀನಿ. ಬಸ್ ಏನು ಪ್ರಾಬ್ಲಮ್? ಸರ್, ಯಾವ ಕಡೆ ಹೋಗಬೇಕಿತ್ತು ತಾವು? ಶಿವಾನಂದ ಹೋಗ್ಬೇಕು ಮೇಡಮ್. ಶಿವಾನಂದ ಹೋಗ್ಬೇಕು. ಇವತ್ತು ಬಂದ್ ಅನ್ನೋದು ಗೊತ್ತಿತ್ತಾ? ಮೇಡಮ್ ಗೊತ್ತಿತ್ತು. ನಾವು ಇವಾಗ ಬೆಳಗ್ಗೆ ಟೈಮ್ ಬಸ್ ಇದೆ, ಮಧ್ಯಾಹ್ನ 10 ಗಂಟೆ ಆದ್ಮೇಲೆ ಬಸ್ ಇರುತ್ತೆ ಇರೋ ಅಂತ ಒಂದು ಬೈದ ಮೇಲೆ ಬಂದಿದ್ವಿ ನಾವು. ಸಿಕ್ತು ನಿಮಗೆ? ಬಸ್ ಸಿಕ್ತು. ನಮಗೆ ಹೋಗ್ಬೇಕಾದ್ರೆ ತೊಂದರೆ ಆಗುತ್ತೆ ಅಂತ ಒಂದು ಇದಿದೆ ಅಷ್ಟೇ. ನಿಮಗೆ ಮತ್ತೆ ಹೋಗ್ಬೇಕಾದ್ರೆ ಕೆಲಸ ಬಿಟ್ಟು ಹೋಗ್ಬೇಕಾದ್ರೆ ಬಸ್ ಇರುತ್ತೆ ಇರಲ್ಲ ಅಂತ ಒಂದು ಇದಿದೆ ನಿಮಗೆ. ಮಧ್ಯಾಹ್ನ ಎಲ್ಲಿ ಹೋಗ್ಬೇಕಿತ್ತು ತಾವು? ಮಧ್ಯಾಹ್ನ ನಾವು ನೆಲಮಂಗಲ ಹೋಗ್ಬೇಕು. ಮತ್ತೆ ಅಲ್ಲಿ ಬಸ್ ಇದೆಯಾ ಇಲ್ವ ಅಂತ ನಮಗೂ ಅದೊಂದು ಭಯ ಇದೆ. ಮತ್ತೆ ಮನೆಗೆ ಹೋಗೋದಕ್ಕೆ ಬಸ್ ಇದೆಯಾ ಇಲ್ವ ಅಂತ ಅದೊಂದು ಭಯ ಇದೆ ಮೇಡಮ್ ನಮಗೆ. ಬರುವಾಗ ಆಟೋದಲ್ಲಿ ಏನಾದರೂ ಬಂದ್ರೆ? ಆಟೋ ಏನಾದರೂ? ಇಲ್ಲ, ಬಸ್ಸಲ್ಲಿ ಬಸ್ಸಲ್ಲಿ ಬಂದ. ಸರಿ ಮೇಡಮ್, ಎಲ್ಲಿಂದ ಬರ್ತಾ ಇದ್ದೀರಿ? ನಾವು ವಿದ್ಯಾರಣ್ಯಪುರ. ಓಕೆ. ಇವತ್ತು ಬಂದಿದೆ, ನಿಮಗೇನಾದರೂ ಬಂದ್ ಎಫೆಕ್ಟ್ ಏನಾದರೂ ಆಯ್ತಾ? ಇಲ್ಲ, ಏನಿಲ್ಲ. ಬಂದಿದೆ ಅನ್ನೋದು ಗೊತ್ತಿತ್ತಾ? ಗೊತ್ತಿಲ್ಲ, ಬಂದೆ ಅಂತ ಗೊತ್ತಿಲ್ಲ. ಹೇಳಿದ್ರು ನಂಬಿಲ್ಲ ನಾನು. ಬಂದೆ. ಬಸ್ ಎಲ್ಲ ಸಿಗ್ತಾ ಇದೆಯಾ? ಹಾಂ, ಸಿಗ್ತಾ. ಆಟೋದಲ್ಲಿ ಏನಾದರೂ ಬಂದಿಲ್ಲ? ಇಲ್ಲ ಇಲ್ಲ, ಬಸ್ನಲ್ಲೇ ಬಂದೆ, ಬೇಗನೆ ಬಂದ್ರಿ. ಸಮಸ್ಯೆ ಏನೂ ಆಗಲಿಲ್ಲ? ಏನಿಲ್ಲ. ವೀಣಾ, ಇಲ್ಲಿ ಅಂದರೆ BMTC ಬಸ್ ನಿಲ್ದಾಣದಲ್ಲೂ ನೋಡಿದ್ರೆ ಗೊತ್ತಾಗುತ್ತೆ ಸಹಜ ಸ್ಥಿತಿ. ಅಂದರೆ ಯಾವಾಗಲೂ ಎಂದಿನಂತೆ ಯಾವ ರೀತಿ ಬಸ್ಸುಗಳು ಓಡಾಡುತ್ತೋ ಅದೇ ರೀತಿ ಬಸ್ಸುಗಳು ಓಡಾಡ್ತಾ ಇದೆ. ಜನ ಕೂಡ ಹೇಳ್ತಾ ಇದ್ದಾರೆ ಬಸ್ ಸಮಸ್ಯೆ ಯಾವುದೂ ಆಗಲಿಲ್ಲ. ಯಾಕಂತಂದರೆ ಇವತ್ತು ಸಾರಿಗೆ ಒಕ್ಕೂಟಗಳು ನೈತಿಕ ಬೆಂಬಲ ಅಷ್ಟೇ ಕೊಡ್ತೀವಿ ಅನ್ನುವಂತಹ ಹೇಳಿಕೆಯನ್ನು ಹೇಳಿದರು. ಅದೇ ನಿಟ್ಟಿನಲ್ಲಿ ಬಸ್ಸು ಕೂಡ ಓಡಾಡ್ತಾ ಇದೆ. ಇವತ್ತು ಎಕ್ಸಾಮ್ ಅಂದರೆ ಕೆಲವೊಂದು ಎಕ್ಸಾಮ್ಸ್ ಕೂಡ ಇದೆ. ಆ ಎಕ್ಸಾಮ್ಗೆ ಹೋಗುವಂತಹ ಮಕ್ಕಳಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನುವಂತಹ ಹಿನ್ನೆಲೆಯಲ್ಲಿ ರಜೆ ಇದೆಯೋ ಇಲ್ವೋ ಅನ್ನುವಂಥದ್ದು ಕೂಡ ಒಂದಷ್ಟು ಗೊಂದಲ ಆಗಿತ್ತು. ಆದರೆ ಯಾವುದೇ ರೀತಿಯಲ್ಲೂ ಕೂಡ ಎಕ್ಸಾಮ್ಗೂ ಕೂಡ ತೊಂದರೆ ಆಗ್ತಾ ಇಲ್ಲ, ಎಕ್ಸಾಮ್ ಕೂಡ ಬರೀಬಹುದು ಅನ್ನುವಂಥದ್ದನ್ನು ಹೇಳಿದರು. ಮೇಡಮ್, ಎಲ್ಲಿಗೆ ಹೋಗಬೇಕಾಗಿತ್ತು? ನಾವು ಇಂಟರ್ವ್ಯೂಗೆ ಹೋಗ್ಬೇಕು ಮೇಡಮ್. ಇಂಟರ್ವ್ಯೂಗೆ. ಹೌದು. ಏನಾದರೂ ಬಂದಿದೆ ಅನ್ನುವಂಥದ್ದು ಏನಾದರೂ ಎಫೆಕ್ಟ್ ಆಯ್ತಾ ನಿಮಗೆ? ಅಂದರೆ ಮ್ಯಾಮ್ ಬಂದಿದೆ ಇವತ್ತು ಕರ್ನಾಟಕ ಬಂದಿದೆ ಅಂತ? ಇಲ್ಲ ಮ್ಯಾಮ್, ಗೊತ್ತಿಲ್ಲ ಅಷ್ಟು. ಗೊತ್ತಿಲ್ಲ ನಿಮಗೆ? ಇಲ್ಲ ಮ್ಯಾಮ್. ಏನು ಸಮಸ್ಯೆ ಏನೂ ಆಗಿಲ್ಲ? ಎಲ್ಲಿಂದ ಬಂದಿದ್ದೀರಿ? BTM. ಓಕೆ. ಬಸ್ ಸಿಕ್ತಾ? ಹೌದು. ಬರೋದಕ್ಕೆ ಬಸ್ ಸಿಕ್ತು. ಆಟೋ ಏನಾದರೂ ಪ್ರಾಬ್ಲಮ್? ಇಲ್ಲ, ಏನೂ ಆಗಿಲ್ಲ. ಓಕೆ. ಜನ ಕೂಡ ಅಂದರೆ ಅವರಿಗೆ ಯಾವ ಕಡೆಗೆ ಹೋಗಬೇಕು ಅನ್ನುವಂಥ ಅಂದರೆ ಹೋಗಬೇಕಿತ್ತು ಅಂಥ ಕಡೆಗಳಿಗೆ ಬಸ್ ಕೂಡ ಸಿಗ್ತಾ ಇದೆ. ಯಾವುದೇ ರೀತಿಯ ಸಮಸ್ಯೆ ಕೂಡ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮತ್ತು ಓಲಾ ಊಬರ್ ಏನು ಅಸೋಸಿಯೇಷನ್ ಏನಿದ್ರು ಅವರು ಇವತ್ತು ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ ಅನ್ನುವಂಥದ್ದನ್ನು ಹೇಳಿದರು. ಆದರೆ ಅದರಲ್ಲೂ ಕೂಡ ಓಲಾ ಊಬರ್ನಲ್ಲಿ ಸ್ವಂತ ವೆಹಿಕಲ್ಸನ್ನು ಯಾರು ಇಟ್ಕೊಂಡಿದ್ದಾರೆ ಅವರು ಮಾತ್ರ ಇವತ್ತು ಬಂದ್ಗೆ ಬೆಂಬಲವನ್ನು ಸೂಚಿಸ್ತಾ ಇರುವಂಥದ್ದು. ಹಾಗಾಗಿ ಇನ್ನು ಉಳಿದಂತಹ ಆಟೋಗಳು ಕೂಡ ಅಥವಾ ಬೇರೆ ಓಲಾ ಊಬರ್ಗಳಿರ್ಬೋದು ಅವೆಲ್ಲವೂ ಕೂಡ ಇವತ್ತು ಬೀದಿಗೆ ಇಳಿದಿರುವಂಥದ್ದು. ಹಾಗಾಗಿ ನಾವು ಇನ್ನು ಸ್ವಲ್ಪ ಟೈಮ್ ಕಳೀತಾ ಇದ್ದ ಹಾಗೇನೆ ಬಂದ್ನ ಎಫೆಕ್ಟ್ ಗೊತ್ತಾಗುತ್ತೆ ಅನ್ನುವಂಥದ್ದು ಕೂಡ ಸ್ಪಷ್ಟ ಚಿತ್ರಣ ಕೂಡ ಸಿಗಲಿದೆ. ಆದರೆ ಸದ್ಯಕ್ಕಂತೂ ನಾರ್ಮಲ್ ಆಗಿ ವೆಹಿಕಲ್ಗಳು ಕೂಡ ಓಡಾಡ್ತಾ ಇದ್ದಾವೆ, ಜನ ಕೂಡ ಓಡಾಡ್ತಾ ಇದ್ದಾರೆ. ಒಂದಂತೂ ವೀಕೆಂಡ್ ಇರುವಂತಹ ನಿಟ್ಟಿನಲ್ಲಿ ಜನ ಸ್ವಲ್ಪ ಕಡಿಮೆ ಇರ್ಬೋದು. ಆದರೆ ಕೆಲವರಿಗೆ ಬಂದ್ ಬಗ್ಗೆ ಇನ್ನೂ ಕೂಡ ಗೊತ್ತೇ ಇಲ್ಲ. ಗೊತ್ತಿರೋರು ಬಂದ್ರೂ ಕೂಡ ಅವರಿಗೆ ಯಾವುದೇ ರೀತಿಯ ಸಮಸ್ಯೆ ಕೂಡ ಆಗ್ತಾ ಇಲ್ಲ ಅನ್ನುವಂಥದ್ದು ವೀಣಾ.
ಥ್ಯಾಂಕ್ ಯು ಮಮತಾ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.